ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಫಟಾಫಟ್ಟಾಗ ಮತ್ತು ಟೇಸ್ಟಿಯಾಗ ಕೀರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದು ನಾವು ಕೀರ್ ಇವತ್ತು ಶಾವ್ಗಿನ ಯೂಸ್ ಮಾಡ್ಕೊಂಡು ಮಾಡಕತ್ತೀವಿ. ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಒಂದು ಬಾಣಲಿ ಮ್ಯಾಗ ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಕಟ್ ಮಾಡ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಹಾಕೋಬೇಕು. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ನೀವೇನೇನು ತಿಂತೀರಿ ಅದ್ರ ಮರ್ಜಿ ಮ್ಯಾಗ ಹಾಕೋಬೋದು. ಇಲ್ಲೇ ನಾನು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡೇನಿ. ಈಗ ಇವನ್ನ ಕರೆಕ್ಟಾಗಿ ತುಪ್ಪದಾಗ ಫ್ರೈ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಅಷ್ಟು ಫ್ರೈ ಆಗಬೇಕು. ಕಲರ್ ಅಷ್ಟು ಗೋಲ್ಡನ್ ಕಲರ್ ಟರ್ನ್ ಆಗ್ಬೇಕು ಇವು. ಮತ್ತು ಇದ್ರದ್ದು ಘಮನೂ ಎನ್ಹ್ಯಾನ್ಸ್ ಆಗಬೇಕು. ಆ ಥರ ನೀವು ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕಾಕೈತಿ. ಒಮ್ಮೆ ಫ್ರೈ ಆದ್ಮ್ಯಾಗ ಈಗ ಇವನ್ನ ಒಂದು ಬೌಲಿಗೆ ತಕ್ಕೊಳ್ಳೋಣ. ಈ ಥರ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಏನಾಕೈತಿ ಕೀರ್ ಒಳಗೆ ರಿಚ್ ಲುಕ್ ಕೊಡುತ್ತೆ ಮತ್ತು ತಿನ್ಬೇಕಾದ್ರೂ ಕ್ರಂಚಿಯಾಗಿ ಬಾಯಿಗೆ ಬಂದಾಗ ಟೇಸ್ಟ್ ಅನಿಸುತ್ತೆ. ಅದರ ಸಂಬಂಧ ಈಗ ತುಪ್ಪಕ್ಕೆ ನಾವಿಲ್ಲಿ ಶಾವ್ಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ನೀವು ಎಷ್ಟು ಮಂದಿ ಮಾಡ್ಕೊಳಕತ್ತೀರಿ ಅದ್ರ ಮ್ಯಾಗ ನೀವು ಶಾವ್ಗೆನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಆಗುವಷ್ಟು ಶಾವ್ಗೆ ತೊಗೊಂಡು ಕರೆಕ್ಟಾಗಿ ಹುರ್ಕೊಳಕತ್ತೀನಿ. ಈಗ ಇವನು ತುಪ್ಪದಾಗ ಈಗ ಆಗೇಲಿ ಏನು ತುಪ್ಪ ಉಳ್ದಿತ್ತಲ್ಲ ತುಪ್ಪದಾಗ ನಾ ಇವನ್ನ ಹುರ್ಕೊಳಕತ್ತೀನಿ. ಅದ್ರಲ್ಲಿಂದ ಏನಾಕೈತಿ ಘಮ ಸ್ವಲ್ಪ ಜಾಸ್ತಿ ಬರ್ತೈತಿ, ಟೇಸ್ಟ್ ಆಗಲಿ ಜಾಸ್ತಿ ಆಕೈತಿ. ಈ ಥರ ಇವು ಅಷ್ಟು ಗೋಲ್ಡನ್ ಕಲರಿಗೆ ಟರ್ನ್ ಆದ್ಮ್ಯಾಗ ಆಫ್ ಮಾಡ್ಕೊಂಡು ಅದನ್ನು ಆರ್ಕೊಳಕ್ಕೆ ಇಟ್ಕೋಬೇಕು. ಈಗ ಒಂದು ದೊಡ್ಡ ಪಾತ್ರೆಗೆ ನಾವಿಲ್ಲಿ ಕಮ್ಮಿ ಅಂದರೂ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳಕತ್ತೀವಿ. ಹಾಲಷ್ಟು ಹಾಕ್ಕೊಂಡು ಹಾಲು ಸ್ವಲ್ಪ ಬಿಸಿ ಆದ್ಮ್ಯಾಗ ಇಲ್ಲಿ ನೋಡ್ಬೋದು ನೀವು ಮ್ಯಾಗ ಸ್ವಲ್ಪ ಬಿಸಿ ಆಗಿದ್ದಕ್ಕೆ ಉಗ ಬರಾಕತ್ತೈತಿ. ಈ ಥರ ಆದ್ಮ್ಯಾಗ ನೀವು ಇದಕ್ಕೆ ಏನು ಮಾಡಬೇಕಾಕೈತಿ ಅಂದ್ರೆ ಹಾಲಿನ ಪುಡಿ ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ. ಈಗ ಇದನ್ನ ಯಾಕೆ ಹಾಕಾಕತ್ತೀನಿ ಅಂದ್ರೆ ಆ ಕೀರಿಗೆ ಥಿಕ್ನೆಸ್ ಬರಲಿ ಅನ್ನೋ ಸಂಬಂಧ ಹಾಲಿನ ಪುಡಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಕುದಿಸ್ಕೋಬೋದು, ನಡಿತೈತಿ. ಇಲ್ಲಿ ನೀವು ಹಾಲಿನ ಪುಡಿ ಹಾಕಬೇಕಾದ್ರೆ ಹಾಲು ಜಾಸ್ತಿ ಕುದೀತಿರಬಾರ್ದು. ಸ್ವಲ್ಪ ಬಿಸಿ ಆದ್ಮ್ಯಾಗ ಹಾಕಿಬಿಡ್ಬೇಕು. ಮತ್ತು ಹಾಕಿದ ಕೂಡಲೇ ಅದರದ್ದು ಹಾಲಿನ ಪುಡಿದು ಏನು ಲಮ್ಸ್ ಇರ್ತೈತಲ್ಲ ಅಷ್ಟು ಹೊಡ್ಕೋಬೇಕಾಕೈತಿ. ಈ ಥರ ಇಲ್ಲಿ ನೋಡ್ಬೋದು ಸೈಡಿಗೆಲ್ಲ ಬಬಲ್ಸ್ ಬಂದಾದ್ಮ್ಯಾಗ ಅಂದ್ರೆ ಹಾಲು ಸೈಡಿಗೆಲ್ಲ ಇನ್ನು ಕುದೀತಿರ್ತೈತಲ್ಲ ಆಗ ಬಬಲ್ಸ್ ಬರ್ತಿರ್ತಾವೆ. ಆ ಟೈಮ್ನಾಗ ನೀವು ಸಕ್ಕರೆ ಹಾಕ್ಕೊಂಡು ಕರಗಿಸ್ಕೋಬೇಕಾಕೈತಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕೋಬೋದು. ಆದರೆ ಇಲ್ಲಿ ನಾನು ಸಕ್ಕರೆ ಹಾಕ್ಕೊಳಕತ್ತೀನಿ. ಮತ್ತು ನೀವು ಸ್ವೀಟ್ ಎಷ್ಟು ತಿಂತೀರಿ ಅದ್ರ ಮ್ಯಾಗ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತು ಇಲ್ಲೇ ನೋಡ್ಬೋದು ನೀವು ಸಕ್ಕರೆ ಅಷ್ಟು ಕರಿಗಿ ಆಗಲೇ ಹಾಲು ಅಷ್ಟು ಆಗಾಕತ್ತಾವು. ಈ ಟೈಮ್ನಾಗ ನೀವೇನು ಮಾಡ್ಬೇಕು ಶಾವ್ಗೆ ಹಾಕಬೇಕಾಕೈತಿ. ಇಲ್ಲೇ ನಿಮ್ದು ಹಾಲು ಎಷ್ಟು ತಿಕ್ಕಾಗೈತಿ ನೋಡ್ಕೋಬೇಕು ನೀವು. ಯಾಕಂದ್ರೆ ದಂಡಿಗೆ ಇಲ್ಲಿ ಕಾಣ್ತಿರ್ತೈತೆ ಅದು ಎಷ್ಟು ತಿಕ್ಕಾಗೈತಿ ಅಂಥೇಳಿ. ನೀವು ಹಂಗೂ ನೋಡ್ಕೋಬೋದು. ಮತ್ತು ಅದು ನೀವು ಒಣ್ಣೆಗೆ ತೊಗೊಂಡಿದ್ದ ಹಾಲು ಯಾವ ಥರ ತಿಕ್ಕಿತ್ತು ಈಗ ಜಾಸ್ತಿ ಕುದಿಸಿದಾದ್ಮ್ಯಾಗ ಹೆಂಗಾಕೈತಿ ಅದ್ರ ಮ್ಯಾಗೂ ನಿಮಗೆ ಗೊತ್ತಾಕೈತಿ. ಇಲ್ಲಿ ನೋಡ್ಬೋದು ನೀವು ನಂದು ಬಾಣಲಿ ದಂಡಿಗೆಲ್ಲ ಹತ್ಕೊಳಕತ್ತೈತಿ. ಅದರ ಅರ್ಥ ಇವು ಹಾಲು ಸ್ವಲ್ಪ ಗಟ್ಟಿಯಾಗಕತ್ತಾವ ಅಂಥೇಳಿ. ಇದೇ ಥರ ನೀವು ಸ್ವಲ್ಪ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಳಕ್ಕೆ ಬಿಟ್ರಿ ಅಂದ್ರೆ ನಿಮ್ಗೆ ಕೀರಿಗೆ ಬೇಕಾಗಿದ್ದ ಟೆಕ್ಸ್ಚರ್ ಬರ್ತೈತಿ. ಇದಕ್ಕೆ ಹಂಗಂತ ಜಾಸ್ತಿ ಅಳಕಿದ್ರೂ ಟೇಸ್ಟ್ ಆಗೋದಿಲ್ಲ. ಅದ್ರ ಸಂಬಂಧ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕಾಕೈತಿ. ಇಲ್ಲಿ ನಾನು ಶಾವ್ಗೆ ಹಾಕಿದಾದ್ಮ್ಯಾಗ ಡ್ರೈ ಫ್ರೂಟ್ಸ್ ಹಾಕಿದ್ದೆ. ನಾನು ವಿಡಿಯೋ ಮಾಡೋದು ಮರ್ತಿದ್ದೆ ಅದನ್ನು. ಆದರೆ ನಾನು ಡ್ರೈ ಫ್ರೂಟ್ಸು ಹಾಕೀನಿ. ಇಲ್ಲಿ ನೋಡ್ಬೋದು ನೀವು ಡ್ರೈ ಫ್ರೂಟ್ಸ್ ಕಾಣಕತ್ತೈತಿ ಕೀರ್ ಒಳಗೆ. ಈಗ ಇದನ್ನು ನಾವು ಈ ಥರ ದಂಡಿ ಅಷ್ಟು ಅಂದ್ರೆ ಹಾಲೇನು ಅಂಟಿರ್ತೈತಲ್ಲ ಅದನ್ನು ಅಷ್ಟು ಬಿಡಿಸ್ಕೊತ ಹೋಗೋಣ. ಮತ್ತು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತ ಇರಬೇಕು. ಇರ್ಲಿಕ್ಕಂದ್ರೆ ಏನಾಕೈತಿ ಹಾಲು ಅಷ್ಟು ದಂಡಿಗೆ ಹತ್ತೈತಿ ಇಲ್ಲ ತಳ ಹತ್ತಿರ್ತೈತಿ. ಅದರ ಸಂಬಂಧ ಮತ್ತಿಲ್ಲಿ ನೀವು ಹಾಲಿಂದ ಟೆಕ್ಸ್ಚರ್ ನೋಡ್ಬೋದು. ಮೊದಲು ತೊಗೊಂಡಿದ್ದಕ್ಕಿಂತ ಸ್ವಲ್ಪ ಗಟ್ಟಿ ಐತಿ. ಈ ಟೆಕ್ಸ್ಚರ್ ನಿಮಗೆ ಸಾಕು ಅನ್ನಿಸ್ತು ಅಂತಂದ್ರೆ ನಾನು ಆಫ್ ಮಾಡ್ಕೋಬೇಕು. ನನಗೆ ಇಷ್ಟ ಸಾಕು ಅನ್ನಿಸ್ತು. ಅದರ ಸಂಬಂಧ ಆಫ್ ಮಾಡ್ಕೊಂಡು ನೋಡ್ಬೋದು ನೀವು ಕೀರ ಎಷ್ಟು ಮದಾದ್ಮ್ಯಾಗ ಬಂದೈತಿ. ಈ ಥರ ಬಂದಿದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ ಕೀರಿಂದ. ಅದ್ರ ಸಂಬಂಧ ಈ ಥರ ಆದ್ಮ್ಯಾಗ ನೀವು ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡ್ಬೋದು ನಾನು ಆಫ್ ಮಾಡ್ಕೊಂಡೀನಿ. ಇಲ್ಲ ನಮ್ಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಇರಲಿ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬಿಡ್ಬೋದು, ನಡಿತೈತಿ. ಈ ಥರ ಇದನ್ನು ಅಷ್ಟು ಮಾಡ್ಕೊಂಡು ಆಫ್ ಮಾಡ್ಕೊಂಡು ಸುಡುದಿದ್ದಾಗ ತಿಂದ್ರೆ ಭಾಳ ಚಲೋ ಇರ್ತೈತಿ. ಎಲ್ಲರಿಗೂ ಸೇರ್ತೈತಿ ಈ ಸ್ವೀಟ್. ಮತ್ತು ಯಾವುದೇ ಹಬ್ಬ ಆಗಲಿ ಏನಾರ ಆಗಲಿ ತಿನ್ನಕ್ಕೆ ಚಲೋ ಇರ್ತೈತಿ. ನಮ್ಮ ಕಡೆ ಇದನ್ನು ಜಾಸ್ತಿ ಪುರಿ ಜೊತೆ ತಿಂತಾರೆ ಶಾವ್ಗೆ ಕೀರು. ನೀವು ಈ ಥರ ಮಾಡಿ ನೋಡ್ರಿ ಹೆಂಗಾಗೈತಿ ಅಂಥೇಳಿ ಕಮೆಂಟ್ದಾಗ ಹೇಳ್ರಿ. ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.